ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕೋ ಇನ್ನೂ ಕೋಲ್ಡ್ ಕಡಿಮೆನೇ ಆಗ್ತಾಯಿಲ್ಲ ಕಣ್ರಿ ನನಗೆ. ಯಾಕೆ ಅಂದರೆ ಸ್ವಲ್ಪ ನೆಗ್ಲೆಕ್ಟ್ ಜಾಸ್ತಿ ಆಯಿತು ಅಂದ್ಕೊತೀನಿ ನಾನು. ಮನೆ 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 ಅಂದ್ಕೊಂಡು ಊಟ ತಿಂಡಿ ಎಲ್ಲ ಬಿಟ್ಟು ಸ್ವಲ್ಪ ಗ್ಯಾಸ್ಟ್ರಿಕ್ಕು ಜಾಸ್ತಿ ಮಾಡ್ಕೊಂಡಿದ್ದೀನಿ. ಹಾಗೇನೇ ಸ್ವಲ್ಪ ಏನೂ ಮನೆ ಮದ್ದೂ ಮಾಡ್ಕೊತಾ ಇಲ್ಲ, ಏನೂ ಮಾಡ್ಕೊತಾ ಇಲ್ಲ. ಹಂಗೆ ಎಷ್ಟಾದರೂ ಇರಲಿ ಪರವಾಗಿಲ್ಲ, ಯಾವಾಗ ಹೋಗುತ್ತೋ ಹೋಗಲಿ ಅಂತ ಒಂದು ನೆಗ್ಲೆಕ್ಟ್ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ. ಸ್ವಲ್ಪ ಮಳೆಯೆಲ್ಲ ಸ್ವಲ್ಪ ಜಾಸ್ತಿ ನೆಂದಿದ್ನಲ್ಲ, ಹಂಗಾಗಿ ಸ್ವಲ್ಪ ಕೋಲ್ಡು ಕಫ ಎಲ್ಲ ಜಾಸ್ತಿ ಆಗಿತ್ತು. ಸೊ ಹಂಗಾಗಿ ಹೋಗುತ್ತೆ. ನಾನು ಟ್ಯಾಬ್ಲೆಟ್ಗೆಲ್ಲ ಅಷ್ಟು ಮುಂಚೆಲ್ಲ ಮಕ್ಕಳು ಇದಾದಿದ್ದಾಗ, ಅಂದರೆ ತುಂಬ ಸಣ್ಣವರಿದ್ದಾಗ ನುಂಗ್ಬಿಡ್ತಿದ್ದೆ. ಮನೇಲಿ ಮಾಡೋರು ಯಾರಿರ್ತಾರೆ, ಹುಷಾರಾದರೆ ಸಾಕಪ್ಪ ಅಂತ ಅಂದ್ಬಿಟ್ಟು ಅವಾಗೆಲ್ಲ ನುಂಗ್ಬಿಡ್ತಿದ್ದೆ. ಟ್ಯಾಬ್ಲೆಟು ಇಂಜೆಕ್ಷನ್ ಎಲ್ಲ ತೊಗೊತಿದ್ದೆ. ಬಟ್ ಇವಾಗ ಸ್ವಲ್ಪ ಭಯ ಆಗುತ್ತೆ ತೊಗೊಳಕ್ಕೆ. ಹಾಸ್ಪಿಟ್ಲಿಗೆ ಹೋದರೆ ಸಾಕು ಏನಾನ ಒಂದು ಹೇಳ್ತಾ ಇರ್ತಾರೆ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಜಾಸ್ತಿ ಹೋಗಬಾರ್ದು ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಅಷ್ಟು ಒಂದೊಂದು ಸತಿ ಭಯ ಆಗ್ಬಿಡುತ್ತೆ. ಸುಮ್ಮನೆ ಆರಾಮಾಗಿದ್ದವ್ರನ್ನೂ ಕೂಡ ಏನಾದ್ರು ಒಂದು ಹೇಳಿ ಎದುರಿಸ್ಬಿಡ್ತಾರೆ. ಹಂಗಾಗಿ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಕೂಡ ಒಂದು ಟೆನ್ಷನ್ ಅಂತಲೇ ಹೇಳ್ಬೋದು. ನಾರ್ಮಲ್ಲಾಗಿ ಈಗ ನೆಗಡೆ ಇಂಥವೆಲ್ಲ ಬಂದಾಗ ಸಾಮಾನ್ಯವಾಗಿ ಏನಾದ್ರು ಮನೆಯಲ್ಲೇ ಯಾವ್ದಾದ್ರು ಟ್ಯಾಬ್ಲೆಟ್ ಇದ್ದರೆ ನಾನು ಅದನ್ನೇ ನುಂಗ್ತೀನಿ. ಈ ನಡುವೆ ಅದನ್ನು ಕೂಡ ನುಂಗೋದು ಸ್ವಲ್ಪ ಇದು ಮಾಡ್ಕೊಂಬಿಟ್ಟಿದ್ದೀನಿ. ಯಾವುದೂ ಕೂಡ ಟ್ಯಾಬ್ಲೆಟೇ ತೊಗೊತಾ ಇಲ್ಲ ನಾನು. ಹಾಗೆ ಯಾವತ್ತು ಹೋಗುತ್ತೋ ಹೋಗಲಿ ಅಂತ ಮಣ್ಣು ಕರ್ಕೊಂಡು ಹಂಗೇನೇ ಇದ್ದೀನಿ. ಹಂಗಾಗಿ ನೆಟ್ಟಾಗಿ ಊಟನೂ ಮಾಡ್ತಾಯಿಲ್ಲ. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮನೆಯೆಲ್ಲ ಗೌಡ್ಗೆರೆ ಚಾಮುಂಡೇಶ್ವರಿಗೆ ಹೋಗಬೇಕು ಅಂತ ಹೋಗಿದ್ದೆ. ಬಟ್ ಹೋಗಬೇಕು ಅಂತ ಅಷ್ಟೇ ಹೋಗಿದ್ದೀನಿ. ನನಗೇನು ಅಲ್ಲಿ ಗೊತ್ತಿರಬೇಕು ನಿಮಗೆ, ಸಾಮಾನ್ಯವಾಗಿ ಮಾಟ ಮಂತ್ರ, ಆಮೇಲೆ ಇವು ಏನೇ ಸಮಸ್ಯೆ ಇರಲಿ ಮನೇಲಿ, ದುಡ್ಡು ಕಾಸಿಂದಾಗಿರ್ಬೋದು, ಆಮೇಲೆ ಮದುವೆದಾಗಿರ್ಬೋದು, ಮಕ್ಕಳಾಗಿಲ್ಲ ಅಂತ ಅನ್ಬೋದು, ಇಂಥವಕ್ಕೆ ಜಾಸ್ತಿ ಹೋಗ್ತಾರೆ. ಆಮೇಲೆ ಜಾಸ್ತಿ ನೆಗೆಟಿವ್ನ ಯಾರು ನಂಬ್ತಾರೋ ಅವರು ಜಾಸ್ತಿ ಹೋಗ್ತಾ ಇರ್ತಾರಲ್ಲಿ. ಯಾರೋ ನನಗೆ ಅವ್ರು ಮಾಡಿಸ್ಬಿಟ್ಟಿದ್ದಾರೆ, ಇವ್ರು ಮಾಡಿಸ್ಬಿಟ್ಟಿದ್ದಾರೆ, ನಾನು ಅವ್ರಿಗೆ ಮಾಡಿಸ್ಬೇಕು, ಹಂಗೆ ಹಿಂಗೆ ಅಂತ ಹೋಗಿ ಮಾಟ ಮಂತ್ರನ ಮಾಡಿಸೋದಕ್ಕೆ ಅಂತಲೇ ಕೆಲವರು ಹೋಗ್ತಾರೆ. ಈ ನಾನು ಸುಮ್ಮನೆ ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಮಾಟ ಮಂತ್ರ ಮಾಡಿಸಿರೋರ ಮನೆ ಆಟ, ಅದೇನೋ ಬೆಟ್ಟಿಂಗ್ ಆಟ ಅಂತಾರಲ್ಲ, ಅಂಥವ್ರ ಮನೆ ಯಾವತ್ತೂ ಏಳಿಗೆ ಆಗಲ್ವಂತೆ, ಉದ್ಧಾರನೂ ಆಗಲ್ವಂತೆ. ಸುಮ್ಮನೆ ಅದಕ್ಕೆಲ್ಲ ಕೈ ಹಾಕಿ ದುಡ್ಡುಗಳ್ನ ಸುರ್ಕೊಂಡು ಸುಮ್ಮನೆ ಹಾಳು ಮಾಡೋದಕ್ಕಿಂತ ನೆಮ್ಮದಿಯಾಗಿ ಜೀವನ ಏನಾದ್ರು ಮಾಡ್ತಾಯಿದ್ದೀವಿ ಅಂತಂದರೆ ನೆಮ್ಮದಿಯಾಗಿ ಜೀವನನ ಮಾಡ್ಕೊಂಡು ಹೋಗ್ರಿ. ಅವ್ರಿಗೆ ಮಾಡಿಸೋದಂತೆ, ಇವ್ರಿಗೆ ಮಾಡಿಸೋದಂತೆ, ಜೀವನನ ನರಕ ಮಾಡ್ಕೊಳ್ಳೋದಂತೆ, ಈ ಥರ ಎಲ್ಲ ತಪ್ಪು ನಿರ್ಧಾರನ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ತಪ್ಪು ಎಲ್ಲರೂ ಮಾಡ್ತಾರೆ ಜೀವನದಲ್ಲಿ. ತಪ್ಪು ಯಾರು ಮಾಡಲ್ಲ, ತಪ್ಪು ಎಲ್ಲರೂ ಮಾಡ್ತಾರೆ. ಅದನ್ನು ತಿದ್ದುಕೊಂಡು ಹೋಗುವಂಥದ್ದೇ ಒಂದು ಮನುಷ್ಯತ್ವ ಅಂತ ಅಂದ್ಕೊತೀನಿ. ಇದ್ರ ಮೀರಿನೂ ನಮ್ಮ ದ್ವೇಷ, ನಮ್ಮ ಹಠ, ನಮ್ಮ ಇದೇ ಜಾಸ್ತಿ ಮುಖ್ಯ ಅಂತ ಅನ್ನೋರು ಈ ವಾದ ವಿವಾದಗಳಿಗೆ ಇಳಿದು ಇದನ್ನು ಮಾಟ ಮಂತ್ರ ಅದನ್ನು ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ನನಗೇನಪ್ಪ ಅಂತಂದರೆ, ಮಾಡಿಸ್ಲಿ, ನೋ ಪ್ರಾಬ್ಲಮ್ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಇದನ್ನೇ ಜೀವನ. ದೇವ್ರು ನೋಡ್ತಾ ಇರ್ತಾನೆ, ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದನ್ನು ಕೂಡ ನೋಡ್ತಾ ಇರ್ತಾನೆ. ತಪ್ಪಿತ್ತು ಅಂತಂದರೆ, ಅವ್ರದ್ದೇನು ತಪ್ಪಿಲ್ಲ ಅಂತ ಅಂದರೆ ಒಂದು ಪಕ್ಷ ಅವರು ಕಡೆ ಆಗ್ಬೋದು. ಬಟ್ ತಪ್ಪಿಲ್ಲ ಅಂತ ಅಂದರೂ ಕೂಡ ಅವ್ರು ಏನಾದ್ರು ಮಾಡಿಸಿ, ಇವ್ರನ್ನೇನಾದ್ರು ಮಾಡಿ, ಏನಾದ್ರು ತೊಂದರೆಗೆ ಏನಾದ್ರು ಮಾಡಿದ್ದಾರೆ ಅಂತ ಅಂದ್ಕೊಂಡ್ರೆ ದೇವ್ರು ಯಾವತ್ತೂ ಶಿಕ್ಷೆ ಕೊಡದೆ ಬಿಡೋದೇ ಇಲ್ಲ. ಆ ಶಿಕ್ಷೆನ ಅವ್ರು ಅನುಭವಿಸ್ತಾರೆ. ಇವಕ್ಕೆಲ್ಲ ನಾನು ಸುಮಾರಷ್ಟು ನೋಡಿದ್ದೀನಿ. ನಾನು ಎಷ್ಟೊಂದು ದುಡ್ಡುಗಳ್ನ ಕಳ್ಕೊತಾರೆ, ಎಲ್ಲನೂ ಮಾಡ್ತಾರೆ. ಬಟ್ ಇದಕ್ಕೆಲ್ಲ ದುಡ್ಡುಗಳ್ನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ನಂದೊಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಆಮೇಲೆ ಯಾರು ಏನು ಮಾಡಿಸಿದ್ರು ದೇವ್ರಿಗೊಬ್ಬಂಗೆ ಗೊತ್ತಿರುತ್ತೆ ಯಾವಾಗ ಯಾರಿಗೆ ಏನು ಮಾಡಬೇಕು ಅನ್ನೋದು. ಅದು ಚೆನ್ನಾಗಿ ಅನುಭವ ಆಗಿರುತ್ತೆ ಆ ದೇವರು. ಅವಾಗಲೇ ಇದರಲ್ಲಿ ಅನುಭವಿಸ್ಬೇಕು ಅಂತಂದರೆ, ಮುಂಚೆ ಎಲ್ಲ ಹೇಳೋರು ತಾತ ಮಾಡಿದ್ದು ಮೊಮ್ಮಕ್ಕಳಿಗೆ ಹಂಗೆ ಹಿಂಗೆ ಅಂತ ಹೇಳೋರು. ಈಗೇನಿಲ್ಲ, ಅವ್ರು ಮಾಡಿದ್ದವರು ಅನುಭವಿಸ್ಬೇಕು. ಒಳ್ಳೆಯವ್ರಿಗೆ ಕಾಲ ತುಂಬ ಅಂದರೆ ತುಂಬಾ ಶಾರ್ಟ್ ಆಗಿರುತ್ತೆ ಹೇಳಬೇಕು ಅಂತಂದರೆ.
ಈ ತಪ್ಪುಗಳ್ನ ಮಾಡಿ ಅವರು ಇವರು ಎಲ್ಲ ಹಾಗೆ ಹಿಂಗೆ ಅಂತ ಮಾಡ್ತಾರಲ್ಲ, ಅವ್ರಿಗೆ ನಿಜವಾಗ್ಲೂ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಅವ್ರನ್ನ ದೇವರು ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ. ಯಾಕೆ ಅಂತಂದರೆ, ನೀನು ಸ್ವರ್ಗದಲ್ಲಿ ನಿನಗೆ ಲಾಯಕ್ಕಿಲ್ಲ, ಇಲ್ಲೇ ನೀನು ಎಲ್ಲನೂ ಅನುಭವಿಸ್ಬಿಟ್ಟು ಬಾ ಅಂತ ಹೇಳಿ ಅವ್ರನ್ನ ಇಲ್ಲೇ ಸ್ವಲ್ಪ ದಿವಸ ಇಲ್ಲೇ ನೀನು ಏನೇನು ಕೆಲಸ ಮಾಡ್ತೀಯ, ಏನೇನು ತಪ್ಪು ಕೆಲಸ ಮಾಡ್ತೀಯ ಅಂದ್ಬಿಟ್ಟು ಚೆನ್ನಾಗಿ ಅವ್ರನ್ನ ಇಲ್ಲೇನೆ ಕುರಿ ಕೊಬ್ಬಿಸ್ದಂಗೆ ಕೊಬ್ಬಿಸಿ ಅವ್ರನ್ನ ಕರ್ಕೊತಾನೆ. ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತಂದರೆ, ಒಳ್ಳೆಯವ್ರಿಗೆ ಸ್ವಲ್ಪ ಲೇಟಾಗಿ ಅಂದರೆ ಬೇಗನೆ ಅವ್ರನ್ನ ಕರ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ನೀನಿಲ್ಲಿ ಭೂಮಿಲಿ ಬದುಕುವಂಥ ಇದಿಲ್ಲ ನಿನಗೆ, ನನ್ನ ಹತ್ರನೂ ಸ್ವಲ್ಪ ಬಂದು ನನಗೂ ಕೂಡ ಸ್ವಲ್ಪ ಸೇವೆ ಮಾಡು ಅಂತ ಕರೆದು ಅವರು ಒಳ್ಳೆಯವ್ರ ಕೈಲಿ ಸೇವೆನ ಮಾಡಿಸ್ಕೊತಾನೆ. ಈ ಅದೃಷ್ಟ ಯಾರಿಗಿರುತ್ತೋ ಯಾರಿಗಿರಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ತುಂಬ ಅಂದರೆ ತುಂಬಾ ಕಷ್ಟ ಅಂತ ಅಂದ್ಕೊತೀನಿ. ಈ ಮಾಟ ಮಂತ್ರ ಯಾವತ್ತೂ ಒಂದಲ್ಲ ಒಂದು ದಿವಸ ಅವರಿಗೆ ತಿರುಗಿ ಬಿದ್ದೇ ಬೀಳುತ್ತೆ. ಇದನ್ನೆಲ್ಲ ಅಂದ್ಕೊಂಡಿರ್ಬೋದು ಜನ, ನಾವು ಮಾಡಿಸಿ ನಾವು ಉದ್ಧಾರ ಆಗ್ಬೋದು, ಅವ್ರನ್ನ ಕೆಡವಬೋದು. ಮನುಷ್ಯನ ಕಣ್ಣಿಗೆ ಏನಪ್ಪ ಅಂತ ಅಂದರೆ, ಮನುಷ್ಯನ ಕಣ್ಣಿಗೆ ಎಂಥ ಮರ ಬಂಡೆ ಏನೇ ಆಗಲಿ ಒಂದು ನೀವು ನೋಡಿ, ಇವಾಗ ಯಾರು ಗಂಡ ಹೆಂಡತಿ ಹೋಗ್ತಾ ಇದ್ದಾರೆ ಅಂತ ಅಂದರೆ ಅವ್ರು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ಳಿ, ಅವರೆಲ್ಲೋ ಖುಷಿಯಾಗಿ ಹೊರಗಡೆ ಹೋಗ್ತಾ ಇದ್ದಾರೆ ಅಂತಂದರೆ ಯಾರೋ ಒಬ್ಬರು ನೋಡ್ತಾ ಇರ್ತಾರೆ, ಓ ಇವ್ರು ನೋಡಪ್ಪ ಎಷ್ಟು ಚೆನ್ನಾಗಿದ್ದಾರೆ ಗಂಡ ಹೆಂಡತಿ, ನಾವು ಹಂಗಿಲ್ವಲ್ಲ ಅಂತ ಅಂದ್ಕೊಂಡ್ರೆ ಅವತ್ತಿನ ದಿವಸನೇ ಮನುಷ್ಯನ ಕಣ್ಣು ಹೆಂಗೆ ಅಂದರೆ ಅವತ್ತಿನ ದಿವಸನೇ ಇದಾಗ್ಬಿಡುತ್ತೆ. ಅವ್ರ ಸಂಸಾರದಲ್ಲಿ ಏನೋ ಅನ್ನೋದು ಬಿರುಕು ಈ ಥರ ಎಲ್ಲನೂ ಬಿಟ್ಬಿಡುತ್ತೆ. ಒಂದು ಅಮ್ಮ ಮಕ್ಕಳು ಚೆನ್ನಾಗಿದ್ರು ಕೆಲವ್ರು ಸಹಿಸ್ಕೊಳ್ಳಲ್ಲ, ಗಂಡ ಹೆಂಡತಿ ಚೆನ್ನಾಗಿದ್ರೆ ಸಹಿಸ್ಕೊಳ್ಳಲ್ಲ, ಈ ಥರ ಮನೆ ಕಟ್ಟಿದ್ರೆ ಕೆಲವ್ರಿಗೆ ಸಹಿಸ್ಕೊಳ್ಳಲ್ಲ, ಇನ್ನು ಕೆಲವರು ಬಡತನದಿಂದ ಒಂದು ಸ್ವಲ್ಪ ಮುಂದುವರಿತವ್ರೆ ಅಂತ ಅಂದ್ರೂ ಕೆಲವರು ಸಹಿಸ್ಕೊಳ್ಳಲ್ಲ. ಈ ಥರ ಎಲ್ಲ ಮಾಡ್ತಾನೆ ಇರ್ತಾರೆ. ಖಂಡಿತವಾಗ್ಲೂ ಯಾರಿಗೂ ಈ ಥರ ಎಲ್ಲ ಮಾಡ್ಸೋಕ್ಕೋಗ್ಬೇಡ್ರಿ. ದೇವರು ನೋಡ್ತಾ ಇರ್ತಾನೆ. ದೇವರು ಯಾರಿಗೆ ಯಾವಾಗ ಏನು ಶಿಕ್ಷೆ ಕೊಡಬೇಕು ಕರೆಕ್ಟಾಗಿ ಒಂದು ಕಾಯ್ದು ಅದನ್ನು ತಕ್ಕ ಮಟ್ಟಿಗೆ ಕೊಟ್ಟೇ ಕೊಡ್ತಾನೆ ಅಂತ ಹೇಳ್ತಾ, ನಾನಿವತ್ತು ಹೋಗ್ತಾ ಇರೋವಂಥ ದೇವಸ್ಥಾನ ಗೂಬೆ ಕಲ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇನೆ ತುಂಬ ಪವಾಡಗಳು ನಡೀತಾ ಇರ್ತವಂತೆ. ಇಲ್ಲೂ ಅಷ್ಟೇನೆ ತುಂಬ ಪವಾಡ ಅಂತ ಅಂದರೆ, ಇಲ್ಲಿ ನಾನ್ ವೆಜ್ ಮಾಡ್ತಾರೆ. ನಾನ್ ವೆಜ್ಜು ವಾರಗಳು ನೋಡಿಕೊಂಡು ನಾನ್ ವೆಜ್ ಎಲ್ಲ ಮಾಡ್ತಾರೆ. ಇಲ್ಲಿ ಕೂಡ ತುಂಬ ಅಂದರೆ ತುಂಬಾ ನಂಬಿಕೆ ಇರುವಂಥ ದೇವರು. ಹೋಗ್ತೀವಿ ನಾವು, ನಮಗೆ ತುಂಬ ಇಷ್ಟ ಆದಾಗ, ಮನೇಲಿ ನಮಗೂ ಏನಾದ್ರು ಹೋಗಬೇಕು ಅಂತ ಅನ್ನಿಸ್ದಾಗ ಖಂಡಿತವಾಗ್ಲೂ ಹೋಗ್ತೀವಿ. ಪೂಜೆ ಮಾಡಿಸೋದಿದ್ರೆ ಪೂಜೆ ಮಾಡಿಸೋದು, ಇಲ್ಲ ಅಂತಂದರೆ ಸುಮ್ಮನೆ ಆದರೂ ಹೋಗಿ ಕೈ ಮುಕ್ಕೊಂಡು ಬರೋದ ಏನಾದ್ರು ಮಾಡ್ತಾ ಇರ್ತೀವಿ. ಇವತ್ತು ಹೋಗಲೇಬೇಕು ಅಂತ ನನ್ನ ಮಗಳು, ಇಲ್ಲಮ್ಮ ಹೋಗಬೇಕು ಇವತ್ತು, ಇನ್ನೇನು ನಾನ್ ವೆಜ್ ಏನು ತಿನ್ನಲ್ಲ, ಹೋಗಲೇಬೇಕು ಅಂತಂದ್ಲು. ಸೊ ಹಂಗಾಗಿ ಹೋಗಬೇಕು ಅಂತ ಅಂದ್ಕೊಂಡು ಇವತ್ತು ಗೂಬೆ ಕಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಿಯರು ನಮಗೆ ತುಂಬಾ ಹತ್ತಿರ ಇರೋವಂಥದ್ದು ದೇವಸ್ಥಾನ. ಇನ್ಯಾಕೆ ತಡ ಮಾಡೋದು, ತುಂಬ ಜಾಸ್ತಿ ಮಾತಾಡ್ಬಿಟ್ಟೆ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ, ಇದು ತುಂಬ ಮನುಷ್ಯ ಮಾಡ್ತಾ ಇರೋಂಥ ತಪ್ಪುಗಳು ಅಂತ ಅನ್ಕೊತೀನಿ. ಸುಮಾರು ಜನ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ ನೀವಂತೂ ದುಡ್ಡುಗಳ್ನ ಕಳ್ಕೊಂಡು ಇನ್ನಾದ್ರು ಬುದ್ಧಿ ಕಲ್ತ್ಕೊಳ್ಳಿ. ದುಡ್ಡುಗಳ್ನ ಕಳ್ಕೊಂಡು ಈ ಥರ ಎಲ್ಲ ಅದು ಇದು ಅಂತ ಮಾಡಿಸ್ಕೊಂಡ್ರೆ, ದೇವರಾಣೆಗೂ ಹೇಳ್ತೀನಿ, ಇದು ಒಂದಲ್ಲ ಒಂದಿನ ನಿಮಗೆ ಇವಾಗ ತತ್ಕಾಲಕ್ಕೆ ನೀವು ಚೆನ್ನಾಗಿರ್ಬೋದು ಅಷ್ಟೇ, ಯಾರೇ ಮಾಡಿಸಿರಲಿ ತತ್ಕಾಲಕ್ಕೆ ಚೆನ್ನಾಗಿರ್ತಾರೆ. ಬಟ್ ಇದು ಲೈಫ್ ಲಾಂಗ್ ಎಲ್ಲ ಅವ್ರಿಗೆ ಇದಿರಲ್ಲ, ಲೈಫೇ ಇರಲ್ಲ. ಅದಕ್ಕೆ ಒಳ್ಳೆಯದಕ್ಕೆ ಸ್ವಲ್ಪ ಲೇಟ್ ಆದ್ರೂ, ಏಟು ತುಂಬ ಇದಾದ್ರೂ ಅವ್ರಿಗೆ ಲೈಫ್ ಚೆನ್ನಾಗಿರುತ್ತೆ. ಬಟ್ ಒಳ್ಳೆತನಕ್ಕೆ ಕಾಲ ತುಂಬಾ ಕಡಿಮೆ ಇರುತ್ತೆ. ಅವರು ಬೇಗನೆ ದೇವರು ಆಸೆ ಪಟ್ಟು ಕರ್ಕೊಳ್ಳೋವಂಥ ಇದು ಕಾಲ ಇದು. ಒಳ್ಳೆಯವ್ರಿಗೆ ಕಾಲ ತುಂಬಾ ಕಡಿಮೆ ಇರುತ್ತೆ. ಹಂಗಂತ ಹೇಳ್ತಾ ಬನ್ನಿ ಗೂಬೆ ಕಲ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಹಂಗೇನೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಎಲ್ಲ ನಾನ್ ವೆಜ್ ಅಡುಗೆಗಳ್ನ ಮಾಡ್ಕೊತಾ ಇದ್ದಾರೆ. ಮಾಡ್ಕೊಂಡು ಹರಕೆಗಳನ್ನ ಕಟ್ಕೊಂಡಿರ್ತಾರಲ್ಲ, ಹಂಗಾಗಿ ಅವರೆಲ್ಲ ನಾನ್ ವೆಜ್ಜು ಮಾಡ್ಕೊಂಡು ತಿನ್ನೋರೆಲ್ಲ ಬಂದು ಇಲ್ಲಿ ಹರಕೆನ ತೀರಿಸ್ಕೊಂಡು ತಾಯಿ ಹೆಸರಲ್ಲಿ ಏನು ಎಲ್ಲ ಥರದ್ದು ಹರಕೆನೂ ಕಟ್ಕೊಬೋದು ಈ ದೇವಸ್ಥಾನದಲ್ಲಿ. ಅಂತ ಅಂದರೆ ಒಂದು ಮದುವೆದು, ಮಕ್ಕಳದು, ಮನೆ ಸಮಸ್ಯೆ ಏನಾದರೂ ಇತ್ತು ಅಂದರೆ ಎಲ್ಲ ರೀತಿಯಲ್ಲೂ ಇಲ್ಲಿ ಆಗುತ್ತೆ ಅನ್ನೋದು ಒಂದು ನಂಬಿಕೆಯಲ್ಲಿ ಒಂದು ಇದಾಗಿದೆ. ಎಲ್ಲರಿಗೂ ಕೂಡ ಒಂದು ಸಂಪ್ರದಾಯಬದ್ಧವಾಗಿ ಇಲ್ಲಿ ಪೂಜೆನ ಮಾಡಿಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಪ್ರತಿ ವರ್ಷವೂ ಕೂಡ ಜಾತ್ರೆ ಕೂಡ ಮಾಡ್ತಾರೆ.
ಜಾತ್ರೆದಲ್ಲಿ ಬಂದು ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ ತುಂಬ ಜನ ಜಾಸ್ತಿ ಇರೋದ್ರಿಂದ ವೀಡಿಯೋನ ಮಾಡೋಕ್ಕಾಗಲ್ಲ. ಸಂಡೇ ಆಗಿರೋದ್ರಿಂದ ಬಂದು ಇಲ್ಲಿ ಕೋಳಿನ ಕುಯ್ಯೋರು ಹಾಗೆ ಮರಿ ಹೊಡಿಯೋರು ಬಂದು ಇಲ್ಲಿ ಅವ್ರದ್ದು ಹರಕೆಗಳೇನೇನು ಇರ್ತಾವೋ ಅದನ್ನು ತೀರಿಸ್ಕೊಂಡು ಹೋಗ್ತಾರೆ. ನಾನು ಸುಮಾರಷ್ಟು ಒಂದೆರಡು ಸತಿ ವೀಡಿಯೋನೂ ಕೂಡ ಇಲ್ಲಿ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ನೀವೇನು ನೋಡ್ತಾ ಇದ್ದೀರೋ ಇದೆ ಉಡುಪೇಕಲ್ಲಮ್ಮನ ದೇವಸ್ಥಾನ, ಎಂಟ್ಕಾನಹಳ್ಳಿ, ದೊಡ್ಡ ಕೆರೆನಹಳ್ಳಿ, ಕುಣಿಗಲ್ ರಸ್ತೆ, ನೆಲಮಂಗಲ ತಾಲೂಕು ಅಂತ ಹಾಕಿದ್ದಾರೆ. ಇಲ್ಲಿ ಅಡ್ರೆಸ್ ಬಂದು ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬಾ ಪವರ್ ಇರೋವಂಥ ದೇವಸ್ಥಾನ ಇದು. ಇಲ್ಲಿ ಹೈವೇ ಮಾಡಬೇಕು ಅಂತ ಕೇಳ್ಕೊಂಡಿದ್ರಂತೆ. ಆವಾಗ JCB ತೊಗೊಂಡು ಬಂದಾಗ ಇಲ್ಲಿ ಅವ್ರಿಗೆ ಕಣ್ಣು ಕಾಣಿಸ್ತೇ ಇರೋಂಗೆ ಆಯ್ತಂತೆ, ಅಷ್ಟು ನಂಬಿಕೆ ಇರೋವಂಥ ದೇವಸ್ಥಾನ ಇದು. ಹಂಗಾಗಿ ದೇವಸ್ಥಾನ ಇಲ್ಲೇ ಬಿಟ್ಟು ಪಕ್ಕದಲ್ಲಿ ಹೈವೇ ಮಾಡಿರೋವಂಥದ್ದು. ನೀವು ಅದೇನು ನೋಡ್ತಾ ಇದ್ದೀರೋ ಇದು ಪಕ್ಕದಲ್ಲಿ ಹೈವೇನ ಮಾಡ್ತಾ ಇರೋದು. ಇದು ಹೈವೇನ ಮಾಡಿರೋ ಅಂಥದ್ದು. ಇಲ್ಲಿ ನೀವು ಏನು ನೋಡ್ತಾ ಇದ್ದೀರೋ ಇದು ಬಂದು ಕುಣಿಗಲ್ಗೆ ಮೇನ್ ರೋಡಾಗಿ ಒಂದು ಹೈವೇ ಆಗಿ ಇಲ್ಲಿ ಇದಾಗುತ್ತೆ. ಇದು ತುಂಬ ನಂಬಿಕೆ ಇರೋವಂಥ ದೇವಸ್ಥಾನ. ಯಾರಾದರೂ ಬರಬೇಕು ಅಂತ ಅಂದ್ಕೊಂಡ್ರೆ, ಹರಕೆಗಳನ್ನ ಕಟ್ಕೊಬೇಕು ಅಂತ ಅಂದ್ಕೊಂಡ್ರೆ ಒಂದು ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿ ಒಳಗಡೆ ಹೋಗ್ತೀನಿ. ನಾನು ಇವತ್ತು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅಂತಲೇ ಬಂದಿರೋದು. ನಾನು ತುಂಬ ದಿವಸದಿಂದ ಹಾಗೆ ಬಂದು ಹಾಗೆ ಹೋಗ್ತಾಯಿದ್ದೆ. ಸೊ ವಿಡಿಯೋ ಮಾಡಬೇಕು ಅಂತ ಬಂದು ಹೋಗ್ತಾಯಿದ್ದೆ. ಹಾಗಾಗಿ ಇವತ್ತು ಮಗಳು ಎಲ್ಲ ತೊಗೊಂಬಂದು ಎಲ್ಲ ಜೋಡಿಸ್ಕೊತಾ ಇದ್ದಾಳೆ. ಇಲ್ಲಿ ಬಂದು ತಟ್ಟೆ ಒಳಗಡೆ ಎಲ್ಲ ಇಟ್ಕೊಂಡು ಪೂಜೆ ಕೊಟ್ಟು ನಿಮ್ಮ ಹರಕೆಗಳನ್ನ ತೀರಿಸ್ಕೊಬೋದು. ಇಲ್ಲಿ ಯಾವ ಥರ ಹರಕೆ ಅಂತೇನಿಲ್ಲ, ಗೋಡೆಗೆ ಒಂದು ಕಾಯಿನ ಕೂಡ ಅಂಟಿಸ್ತಾರೆ. ನಾನು ಅಂಟಿಸ್ಬಿಟ್ಟು ತೋರಿಸ್ತೀನಿ. ನನ್ನ ಮನಸ್ಸಲ್ಲಿ ಏನಾದ್ರು ಆಸೆಗಳು ಅದನ್ನು ಗೋಡೆಗೆ ಈ ಥರ ಒಳಗಡೆ ಇದೆ, ಈ ಥರ ಗೋಡೆನಲ್ಲಿ ಹಿಂಗೆ ಅಂಟಿಸಿದ್ರೆ ಅದು ಒಳಗಡೆ ನೆರವೇರುತ್ತೆ ಅಂತ ಕೂಡ ಹೇಳ್ತಾರೆ. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನದಲ್ಲೂ ಈ ಥರ ಅಂಟಿಸ್ತಾ ಇರ್ತಾರೆ. ನೀನು ಅಂಟಿಸ್ತೀಯಾ? ಇವಾಗ ಒಳಗಡೆ ಹೋಗಿ ದೇವ್ರದ ಒಳಗಡೆ ಜನ ಜಾಸ್ತಿ ಇದ್ದಾರೆ. ಯಾವೂರು ಹೆಸರು ಗೊತ್ತಾ? ನೋಡೋಣ, ಒಳಗಡೆ ಹೋಗಿ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಇಲ್ಲಿ ಏನಾದರೂ ಇಷ್ಟಾರ್ಥನ ಕೇಳಿಕೊಂಡು ಪರಿಹಾರ ಆಗಬೇಕು ಅಂತಂದರೆ ಇದು ₹1 ಕಾಯಿನಾಗಲಿ ₹2 ಕಾಯಿನಾಗಲಿ ಗೋಡೆಗಣಿಸಿದ್ರೆ ಆಗುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆ, ಬರ್ತಾರಲ್ಲ ಭಕ್ತಾದಿಗಳ ನಂಬಿಕೆ. ನಾನು ಕೂಡ ಯಾವ ಥರ ಅಂತ ನಿಮಗೆ ತೋರಿಸ್ತೀನಿ. ಕಚ್ಕೊಂಡು ಬಟ್ ಇಲ್ಲಿಂದು ನಂಬಿಕೆನೇ ಅಷ್ಟು ಇರೋದ್ರಿಂದ
ಇದಾಗಿರುವಂಥದ್ದು. ಸಾಮಾನ್ಯವಾಗಿ ನಾರ್ಮಲ್ ರೋಡಿನಲ್ಲಿ ನಿಂತಿದ್ರೆ ಅದಕ್ಕೆ ಸಾಮಾನ್ಯಕ್ಕಿರಲ್ಲ, ದೇವ್ರ ಪವಾಡ ಅಂತಲೇ ಹೇಳ್ಬೋದು. ಸ್ವಲ್ಪ ಹೊತ್ತಿದ್ರೂ ಪರವಾಗಿಲ್ಲ, ಇಲ್ಲಿ ಜಸ್ಟ್ ಇಲ್ಲಿ ಕಚ್ಕೊಂಡ್ರೆ ಸಾಕು, ನಮ್ಮ ಕಷ್ಟ ನೆರವೇರುತ್ತೆ. ನೋಡೋಣ. ಫೋಟೋ ಹಿಡಿತಾ ಇದೆಯಾ? ಏನು ಕಾಣಿಸ್ತಾ ಇಲ್ಲ, ಇವಾಗ ಕಾಣಿಸ್ತೈತೆ. ಬ್ಲರ್ ಕಾಣಿಸ್ತೈತೆ. ಈ ಥರ ದಾರ ಸಿಗುತ್ತೆ, ಯಂತ್ರ ಸಿಗುತ್ತೆ. ಎಲ್ಲರೂ ಒಬ್ಬೊಬ್ಬರೇ ಓಡಾಡ್ತಾ ಇರ್ತಾರಲ್ಲ, ಅಂಥವ್ರಿಗೆ ಒಂದು ದೇವ್ರದ್ದು ಒಂದು ಅನುಗ್ರಹ ಇರುತ್ತೆ. ಇದನ್ನ ಹಾಕೊಂಡು ಓಡಾಡ್ತಾ ಇದ್ದಾರೆ. ಅದೊಂದು ಇದಕ್ಕೋಸ್ಕರ ಇದನ್ನ ಬಂದವರೆಲ್ಲ ಇದನ್ನ ಕಟ್ಟಿಸ್ಕೊಂಡು ಹೋಗ್ತಾರೆ. ಇಲ್ಲ ಗಾಡಿಗಾಗಿರ್ಬೋದು, ಈ ಥರ ಎಲ್ಲ ಕಟ್ಟಿಸ್ಕೊಂಡು ಏನೂ ತೊಂದರೆ ಆಗಬಾರ್ದು ಅಂತ. ಆಮೇಲೆ ಇಲ್ಲಿ ಬಳೆನೂ ಕೂಡ ಇಟ್ಟಿರ್ತಾರೆ. ಈ ಥರ ನಮಗೆ ಬಳೆ ಕೂಡ ಹಾಕ್ಕೊಂಡು ಹೋಗ್ಬೋದು. ನಾನು ಕೂಡ ಇಲ್ಲಿ ಬಂದು ದೇವರನ್ನ ನಂಬಿದ್ದೀನಿ. ನಾನು ಬಂದು ಒಳ್ಳೇದಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ವಿಚಾರನ ಹೇಳ್ತೀನಿ. ಹಿಂದೆ ಒಂದು ನಿಮಿಷ ಬಳೆ ಹಾಕೊಂಡು ಆಮೇಲೆ ಇಲ್ಲಿ ನಾನ್ ವೆಜ್ ಅಡುಗೆಗಳನ್ನ ಮಾಡಿ ಬಡಿಸ್ತಾ ಇರೋವಂಥದ್ದು. ಮೊದಲು ಇಲ್ಲಿ ಫಸ್ಟು ದೇವ್ರಿಗೆ ಮಾಡಿರೋ ಅಡುಗೆನೆಲ್ಲ ತೊಗೊಂಬಂದು ಇಲ್ಲಿ ಇಟ್ಟು ದೇವ್ರ ಮುಂದೆ ಇಟ್ಟು ಆಮೇಲೆ ಬಂದಿರೋ ಜನಗಳಿಗೆ ಕೂಡ ಪ್ರಸಾದವಾಗಿ ಕೊಡುವಂಥದ್ದು. ಇಲ್ಲಿ ನೋಡಿದ್ರಲ್ಲ ಇಲ್ಲಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರು ಬರಬೇಕು, ಈ ತಾಯಿಗೆ ಸೇವೆ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಬನ್ನಿ. ನಿಜವಾಗ್ಲೂ ಗೊತ್ತಿಲ್ಲ, ಇಲ್ಲಿ ಬಂದು ಹೋದ್ಮೇಲೆ ನಿಜವಾಗ್ಲೂ ಎಷ್ಟೋ ಪವಾಡಗಳು ಜೀವನದಲ್ಲಿ ನಡೆದಿರೋದು ಉಂಟು. ಒಳ್ಳೇದನ್ನು ಮಾಡಿ, ಆದಷ್ಟು ಒಳ್ಳೇದನ್ನು ಮಾಡಿ, ಒಳ್ಳೇದನ್ನು ಬಯಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್. ಬಾಯ್.